ಗುರುಜಿ, ನವಗ್ರಹಗಳ ಪ್ರಾರ್ಥನೆ ಮಾಡಿದ್ದಾಗಿತ್ತು. ಈಗ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಿಂದನಾಮೃತ್ಯೋ ಮೃಕ್ಷೀಯಮಾಮೃತಾತ್. ರಾಶಿ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ತಾವು ಮಾಡ್ತಕ್ಕಂತಹ ಕೈಂಕರ್ಯಗಳಲ್ಲಿ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೋಸ್ಕರವೇ ಇವತ್ತು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೆಲಸಗಳ ಕಡೆ ಸಾಕಷ್ಟು ಗಮನ ಕೊಡಬೇಕು. ಯಾವುದೇ ಕೆಲಸ ಕಾರ್ಯಗಳಾದರೂ ಬಹಳ ವಿಳಂಬ, ಅಂದುಕೊಂಡಂತಹ ಕೆಲಸ ಸರಿಯಾದ ಸಮಯಕ್ಕಾಗದಿರ ಬಹಳ ಆತಂಕಕ್ಕೆ ಒಳಗಾಗ್ತೀರಿ. ಜೊತೆಗೆ ಕೆಲವು ವಸ್ತುಗಳನ್ನು ಹುಡುಕಾಟದಲ್ಲೇ ಸಾಕಷ್ಟು ಸಮಯ ತೆಗೆದುಕೊಳ್ತೀರಿ. ಇವತ್ತು ನಿಮ್ಮ ಮೇಲಧಿಕಾರಿಗಳಿಂದಲೋ ಅಥವಾ ನಿಮ್ಮ ಆಫೀಸ್ಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರು ಕಾಗದ ಪತ್ರಗಳು, ಬ್ಯಾಂಕ್ಗೆ ಸಂಬಂಧಪಟ್ಟಂಥದ್ದು, ಇಂತಹ ಒಂದು ಕಾಗದ ಪತ್ರಗಳನ್ನು ಬರೀ ಹುಡುಕಾಟದಲ್ಲೇ ಸಮಯ ವೃಥಾ ವೇಸ್ಟ್ ಮಾಡ್ಕೊಳ್ತೀರಿ. ಮನೆ ಇಟ್ಟಂತಹವಾಗಿರ್ಬೋದು, ಆಫೀಸಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಒಟ್ಟಾರೆ ದಾಖಲಾ ಪತ್ರಗಳು ಏನೇ ಇದ್ದರೂ ಸಹಿತ ಯಾವುದೋ ಒಂದು ವಿಚಾರವಾಗಿ ಬರೀ ಹುಡುಕಾಟದಲ್ಲಿ ಮೇಷರಾಶಿಯವರು ಸಮಯನ ಕಳೀತೀರಿ. ಮನಸ್ಸಲ್ಲಿ ಒಂತಹ ಭಯದ ವಾತಾವರಣ ಉಂಟಾಗುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿ ಹಣಕಾಸಿನಲ್ಲೂ ಸಹಿತ ಭಾಳಷ್ಟು ಒಂದು ಹೆಜ್ಜೆ ಹಿಂದೆನೇ ಇರ್ತೀರಿ. ಅಂತಹ ಲಾಭ ಸಿಗತಕ್ಕಂಥ ದಿನ ಇವತ್ತಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 1:20 2:30 ತನಕ, ಮೇಷರಾಶಿಯವರು 1:20 2:30 ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯ ಬಿಟ್ಟು ನಂತರ ಉಳಿದ ಸಮಯದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಶಿವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಶಿವದರ್ಶನವನ್ನು ಮಾಡಿ ಶಿವನಿಗೆ ಒಂದಿಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆ, ಆ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು.